ತುಂಬಾ ಸುಲಭವಾಗಿ ನೆನ್ಪಿಟ್ಕೊಳ್ಳೋದು ಹೇಗಪ್ಪ ಈ ಪಂಚಸೂತ್ರ ಅಂತ ಹೇಳಿದ್ರೆ, ಆರ್ ಅನ್ನುವಂತಹ ಲೆಟರ್ ಅನ್ನ ನೆನ್ಪಿಟ್ಕೊಳ್ಳಿ. 5 ಆರ್ ಅಥವಾ 5 ಆರ್ಸ್ ಅಂತ ಹೇಳ್ತೀವಿ ನಾವು. ಏನಪ್ಪ ಇದು 5 ಆರ್ಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ರೆಸ್ಟ್ ಅಂತ ಹೇಳ್ತೀವಿ. ರೆಸ್ಟ್ ಅಂತ ಅಂದ್ರೆ, ಈಗ ತುಂಬಾ ಹೊತ್ತು ಹೇಳಿದ್ನಲ್ಲ, ತುಂಬಾ ಹೊತ್ತು ಕುಳಿತಿರ್ತೀರಾ ಅಥವಾ ಬೆನ್ನಿನ ಮೂಳೆಗೆ ವಿಶ್ರಾಂತಿ ಇಲ್ಲ, ತುಂಬಾ ಜನರ ಕೆಲಸನೇ ಬೆನ್ನಿನ ಮೇಲೆ ಮೂಟೆಯನ್ನ ಹೊರುವಂಥದ್ದಿರ್ಬೋದು. ಈ ತರದ ಕೆಲಸ ಇರುವವರು ಬೆನ್ನಿನ ಸ್ನಾಯುಗಳಿಗೆ ಮತ್ತು ಮೂಳೆಗಳಿಗೆ ರೆಸ್ಟ್ ಕೊಡಬೇಕು. ಹೇಗಪ್ಪ ರೆಸ್ಟ್ ಕೊಡೋದು? ಸೀದಾ ಬೆನ್ನಿನ ಮೇಲೆ ಮಲಗಬೇಕು. ಯಾವುದೇ ರೀತಿಯ ತಲೆದಿಂಬು ಅಥವಾ ಪಿಲ್ಲೋವನ್ನ ತಲೆ ಕೆಳಗೆ ಉಪಯೋಗಿಸಬೇಡಿ. ಇದರಿಂದ ಕೂಡ ಬೆನ್ನಿನ ಹುರಿಯ ರಚನಾತ್ಮಕ ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ. ಸೀದಾ ನೇರವಾಗಿ ಬೆನ್ನಿನ ಮೇಲೆ ಮಲ್ಕೊಂಡು ಪಿಲ್ಲೋವನ್ನ ನಿಮ್ಮ 2 ಮಂಡಿಗಳ ಕೆಳಗೆ ಇಡಬೇಕು. ಅಂದ್ರೆ ನಿಮ್ಮ ತೊಡೆ ಮತ್ತು ಕಾಲು ಎರಡೂ ಕೂಡ ಸ್ವಲ್ಪ ಮೇಲ್ಭಾಗದಲ್ಲಿ ಬರುವ ಹಾಗೆ ಮಂಡಿಯ ಕೆಳಗೆ ಒಂದು ಪಿಲ್ಲೋವನ್ನ ಇಟ್ಕೊಂಡು ಒಂದು 10 ರಿಂದ 15 ನಿಮಿಷ ಹಾಗೆ ಮಲ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಸೊಂಟ ಅಥವಾ ಕೆಳಬೆನ್ನಿನ ಮೇಲೆ ಇರುವಂತಹ ಒತ್ತಡ ಕಡಿಮೆ ಆಗಿ ಇಮಿಡಿಯೇಟ್ ಆಗಿ ತಕ್ಷಣ 10-15 ನಿಮಿಷದಲ್ಲಿ ನಿಮಗೆ ತುಂಬಾ ರಿಲೀಫ್ ಸಿಗುತ್ತೆ ಅಥವಾ ಸೊಂಟ ನೋವು ಕಡಿಮೆ ಆಗುತ್ತೆ. ಇದರ ಜೊತೆಗೆ ತುಂಬಾ ಜನರಿಗೆ ಬೆನ್ನಿನ ಮೇಲೆ ಮಲಗಿ ಅಭ್ಯಾಸ ಇರೋದಿಲ್ಲ ಅಥವಾ ಬೆನ್ನಿನ ಮೇಲೆ ಮಲಗೋದು ಇಷ್ಟ ಇರೋದಿಲ್ಲ. ಅಂಥವ್ರು ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಬಲಬದಿ ಅಥವಾ ಎಡಬದಿಗೆ ಮಲ್ಕೊಂಡು 2 ಕಾಲುಗಳ ಮಧ್ಯದಲ್ಲಿ ಒಂದು ಪಿಲ್ಲೋ ಅಥವಾ ತಲೆದಿಂಬನ್ನ ಇಟ್ಟು ಸ್ವಲ್ಪ ಕಾಲನ್ನ ಮಡಿಸ್ಬೇಕು. ಈ ಭಂಗಿಯಲ್ಲಿ 10 ರಿಂದ 15 ನಿಮಿಷ ಮಲಗೋದ್ರಿಂದ ಏನಾಗುತ್ತೆ, ಇದರಿಂದನೂ ಕೂಡ ಸ್ನಾಯುವಲ್ಲಿ ಇರುವಂತಹ ಬಿಗಿತ ಅಥವಾ ಟೈಟ್ನೆಸ್ ಅಂತ ಏನ್ ಹೇಳ್ತೀವಿ, ಸ್ಟಿಫ್ನೆಸ್ ಅಂತ ಏನ್ ಹೇಳ್ತೀವಿ, ಇದು ಕಡಿಮೆ ಆಗಿ 15 ನಿಮಿಷದಲ್ಲಿ ನಿಮಗೆ ಸೊಂಟ ನೋವು ಕಡಿಮೆ ಆಗುತ್ತೆ. ಅದರಿಂದ ಫಸ್ಟ್ ಸೂತ್ರ ತುಂಬಾ ಸುಲಭವಾದದ್ದು ಅಂತ ಅಂದ್ರೆ ರೆಸ್ಟ್. 2ನೇ ಪಂಚಸೂತ್ರ ಏನಪ್ಪಾ ಅಂತ ಹೇಳಿದ್ರೆ ರಿಲ್ಯಾಕ್ಸ್. ಏನಪ್ಪಾ ಇದು ರೆಸ್ಟ್ ರಿಲ್ಯಾಕ್ಸ್ ಎರಡೂ ಒಂದೇ ಅಲ್ವಾ? ನೀವು ಇಂಗ್ಲಿಷ್ ಡಿಕ್ಷನರಿಯಲ್ಲಿ ಹುಡುಕಿದ್ರೆ ಎರಡಕ್ಕೂ ಕೂಡ ವಿಶ್ರಾಂತಿ ಅಂತಾನೆ ಅರ್ಥ ಸಿಗುತ್ತೆ. ಆದ್ರೆ ರೆಸ್ಟ್ ಬೇರೆ, ರಿಲ್ಯಾಕ್ಸ್ ಬೇರೆ. ರಿಲ್ಯಾಕ್ಸೇಷನ್ ಅಂತ ಹೇಳಿದ್ರೆ ನಾವು ಹೇಳ್ತೀವಿ, ಈ ತರ ಬೆನ್ನಿನ ಮೇಲೆ ಮಲ್ಕೊಳ್ಳಿ ಅಥವಾ ಸೈಡಿಗೆ ಮಲ್ಕೊಳ್ಳಿ ಒಂದು 10 ರಿಂದ 15 ನಿಮಿಷ. ತುಂಬಾ ಜನ ಸುಮ್ಮನೆ ಮಲ್ಕೊಳ್ಳಲ್ಲ, ಕೈಯಲ್ಲಿ ಫೋನನ್ನ ಹಿಡ್ಕೊಳ್ಳೋದು, ಟ್ಯಾಬ್ ಅನ್ನ ಹಿಡ್ಕೊಳ್ಳೋದು ಅಥವಾ ಏನೋ ಒಂದು ಘಟನೆಯನ್ನ ನೆನ್ಪು ಮಾಡ್ಕೊಳ್ಳೋದು. ಈ ಥರದನ್ನ ಮಾಡ್ತಾ ಮಲ್ಕೊಂಡಾಗ ಏನಾಗುತ್ತೆ, ನೀವು ರೆಸ್ಟ್ ಅಲ್ಲಿ ಇದ್ರೂ ಕೂಡ ಈ ಸ್ನಾಯುಗಳು ಪೂರ್ತಿಯಾಗಿ ವಿಶ್ರಾಂತಿ ಪಡೆಯೋದಿಲ್ಲ. ಆದ್ರಿಂದ ರಿಲ್ಯಾಕ್ಸ್ ಮಾಡುವಂಥದ್ದು ತುಂಬಾ ಅಗತ್ಯ. ಯಾವ ಥರ ರಿಲ್ಯಾಕ್ಸ್ ಮಾಡಬಹುದು? ನೀವು ಯಾವುದೇ ಭಂಗಿಯಲ್ಲಿ, ನಾನೀಗ ಹೇಳಿದ ಹಾಗೆ ಬೆನ್ನಿನ ಮೇಲೆ ಇರ್ಬೋದು ಅಥವಾ ನಿಮ್ಮ ಯಾವುದಾದ್ರೂ ಒಂದು ಬದಿಯಲ್ಲಿ ಮಲಗಿದ್ದಾಗ ರಿಲ್ಯಾಕ್ಸ್ ಅಂದ್ರೆ ನಿಮ್ಮ ಗಮನ ಪೂರ್ತಿ ನಿಮ್ಮ ಸೊಂಟದ ಸ್ನಾಯುವಿನ ಮೇಲಿರಬೇಕು, ಅಂದ್ರೆ ಕೆಳ ಬೆನ್ನಿನ ಮೇಲೆ. ಸೊ ನೀವು ಯಾವಾಗ ನಿಮ್ಮ ಸ್ನಾಯುವನ್ನ ಗಮನಿಸ್ತೀರಾ, ಆ ಸ್ನಾಯುಗಳು ನಿಧಾನವಾಗಿ ವಿಶ್ರಾಂತಿಗೊಳ್ತಾ ಬರ್ತವೆ. ಅದರ ಹೊರತಾಗಿ ನೀವೇನಾದ್ರೂ ತಲೆಯಲ್ಲಿ ಯೋಚನೆ ಅಥವಾ ಮೊಬೈಲ್ ನೋಡುವಂಥದ್ದು, ಕಣ್ಣಿಗೆ ಸ್ಟ್ರೈನ್ ಮಾಡ್ತಾ ಇದ್ದೀರಾ ಅಥವಾ ಟ್ಯಾಬ್ ಅನ್ನ ನೋಡ್ತಾ ಇದ್ದೀರಾ ಅಥವಾ ಬೇರೆ ಏನೋ ಮಾಡ್ತಾ ಇದ್ದೀರಾ ಮಲ್ಕೊಂಡು ಅಂದಾಗ ಈ ಸ್ನಾಯುಗಳು ಪೂರ್ತಿಯಾಗಿ ವಿಶ್ರಾಂತಿಗೊಳ್ಳೋದಿಲ್ಲ. ಆದ್ರಿಂದ ರೆಸ್ಟಿನ ಜೊತೆ ರಿಲ್ಯಾಕ್ಸ್ ಅನ್ನುವಂಥದ್ದು 2ನೇ ಪಂಚಸೂತ್ರ. ಸೊ ಇದನ್ನ ಕೂಡ ಪಾಲಿಸಬೇಕಾದದ್ದು ತುಂಬಾ ಅಗತ್ಯ. ಆ 3ನೇ ಪಂಚಸೂತ್ರ ಏನಪ್ಪಾ ಅಂತ ಹೇಳಿದ್ರೆ ರೀಪೊಸಿಷನಿಂಗ್ ಅಂತ ಹೇಳ್ತೀವಿ ಅಥವಾ ರೀಪೊಸಿಷನ್ ಅಂದ್ರೆ ಇರುವಂತಹ ಜಾಗದಿಂದ ಬದಲಾವಣೆ ಮಾಡುವಂಥದ್ದು. ಏನನ್ನ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇದೊಂದು ಅಭ್ಯಾಸ ತುಂಬಾ ಜನರಲ್ಲಿ ಕಂಡು ಬರುತ್ತೆ. ಗಂಡಸರಲ್ಲಿ ನಮ್ಮ ಪ್ಯಾಂಟಿನ ಹಿಂಭಾಗದ ಪಾಕೆಟ್ ನಲ್ಲಿ ಪರ್ಸನ್ನ ಇಡುವಂಥದ್ದು ಅಥವಾ ಏನಾದರೂ ದಪ್ಪವಾಗಿರುವಂಥದ್ದನ್ನ ಇಡುವಂಥದ್ದು. ಈ ತರ ಪರ್ಸನ್ನ ಇಟ್ಟುಕೊಂಡು ತುಂಬಾ ಹೊತ್ತು ಕೂರೋದ್ರಿಂದ ಅಥವಾ ಡ್ರೈವಿಂಗ್ ಮಾಡೋದ್ರಿಂದ, ಗಾಡಿಯನ್ನ ಓಡಿಸೋದ್ರಿಂದ ಏನಾಗುತ್ತೆ, ನಿಮ್ಮ ಪೃಷ್ಠದ ಭಾಗ ಮೇಲೆ ಕೆಳಗೆ ಆಗಿರುತ್ತೆ ತುಂಬಾ ಹೊತ್ತು ಕೂತಾಗ. ಈ ತರ ಸ್ನಾಯುಗಳು ಮೇಲೆ ಕೆಳಗೆ ಆದಾಗ ಅಥವಾ ನಿಮ್ಮ ಪೊಸಿಷನ್ ಚೇಂಜ್ ಆದಾಗ ಏನಾಗುತ್ತೆ, ಇದರ ಒತ್ತಡ ಪೂರ್ತಿ ಬೀಳುವಂಥದ್ದು ನಿಮ್ಮ ಸೊಂಟದ ಕೆಳಭಾಗದಲ್ಲಿ ಅಥವಾ ಲೋ ಬ್ಯಾಕ್ ಅಂತ ಏನ್ ಹೇಳ್ತೀವಿ ಅಥವಾ ಲಂಬಾರ್ ಜಾಗ ಅಂತ ಏನ್ ಹೇಳ್ತೀವಿ, ಆ ಜಾಗಕ್ಕೆ ಪ್ರೆಷರ್ ಬಿದ್ದು ನಿಧಾನವಾಗಿ ಅದು ದೊಡ್ಡದಾದಂತಹ ಸೊಂಟ ನೋವಿಗೆ ಕಾರಣವನ್ನ ಮಾಡಿಕೊಳ್ಳುತ್ತೆ. ತುಂಬಾ ಚಿಕ್ಕದಾದ ಅಭ್ಯಾಸ, ಆದರೆ ಇದರಿಂದ ಸೊಂಟ ನೋವು ತುಂಬಾ ಜಾಸ್ತಿ ಆಗುವ ಸಾಧ್ಯತೆ ಕೂಡ ಇದೆ. ತುಂಬಾ ಜನ ಪೇಷಂಟ್ಸ್ಗಳಲ್ಲಿ ನಾವು ನೋಡಿದ್ದೀವಿ, ಯಾವುದೇ ರೀತಿಯ ಟ್ರೀಟ್ಮೆಂಟ್ಗಳನ್ನೆಲ್ಲ ಕೊಟ್ಟ ಮೇಲೂ ಕೂಡ ತುಂಬಾ ಜನಕ್ಕೆ 80-90% ಕಡಿಮೆ ಆಗಿದೆ, ಇನ್ನೊಂದು 10% ಉಳಿದಿದೆ ಅಂದಾಗ ಈ ಅಭ್ಯಾಸ ಇದೆಯಾ ಅಂತ ಕೇಳಿದ್ರೆ ತುಂಬಾ ಜನರಲ್ಲಿ ಇರುತ್ತೆ. ಈ ಅಭ್ಯಾಸವನ್ನ ಮೊದಲು ಬಿಡಿ. ಹಿಂದಿನ ಪಾಕೆಟ್ನಲ್ಲಿ ಯಾವುದೇ ರೀತಿಯ ವಸ್ತುವನ್ನ ಇಟ್ಕೊಳ್ಬಾರ್ದು. ಸೊ ದಟ್ ನಿಮ್ಮ ಎರಡೂ ಪೃಷ್ಠದ ಭಾಗ ಒಂದೇ ಸಮನಾಗಿರ್ಬೇಕು ನೀವು ಕೂತಿದ್ದಾಗ.
ನಿಮ್ಮ ಪೊಸಿಷನ್ ಸರಿಯಾಗಿರ್ಬೇಕು. ಅದೇ ತರ ಇನ್ನೂ ಒಂದು ಅಭ್ಯಾಸ ಏನಿದೆ ಅಂತ ಹೇಳಿದ್ರೆ, ತುಂಬಾ ಜನರಿಗೆ ಲ್ಯಾಪ್ಟಾಪ್ ಬ್ಯಾಗ್ ಅಥವಾ ಸ್ಕೂಲ್ ಬ್ಯಾಗ್ ಇರ್ಬೋದು, ಕಾಲೇಜ್ ಬ್ಯಾಗ್ ಇರ್ಬೋದು, ತುಂಬಾ ಕೆಳಗೆ ಹಾಕೊಳ್ತಾರೆ. ಮೇಲೆ ಹಾಕೊಂಡ್ರೆ ಏನಪ್ಪಾ ಇವರು ಈ ತರ ಹಾಕೊಂಡಿದ್ದಾರೆ ಬ್ಯಾಗು ಅನ್ಕೊಳ್ತಾರೆ ಅಂತ ತುಂಬಾ ಕೆಳಗಡೆ ಅಥವಾ ಲೂಸ್ ಆಗಿ ಹಾಕೊಳ್ಳುವಂತ ಅಭ್ಯಾಸ ತುಂಬಾ ಜನರಲ್ಲಿ ನೋಡಿದೀವಿ. ಅಂದ್ರೆ ನಿಮ್ಮ ಬ್ಯಾಗಿನ ಕೆಳಗಿನ ತುದಿ ಪೃಷ್ಠದ ಭಾಗಕ್ಕೆ ತಾಗ್ತಾ ಇರುತ್ತೆ ಅಥವಾ ಪೃಷ್ಠದ ಮೇಲೆ ಕೂತಿರುತ್ತೆ. ಹೆಚ್ಚಾಗಿ ಮಕ್ಕಳು ಕೂಡ ಇದನ್ನ ಪಾಲನೆ ಮಾಡ್ತಾರೆ ದೊಡ್ಡವರನ್ನ ನೋಡಿ. ಇದರಿಂದ ಕೂಡ ಏನಾಗುತ್ತೆ ಅಂದ್ರೆ ಬೆನ್ನಿನ ಮೇಲೆ ಒತ್ತಡ ಬೀಳುವಂಥದ್ದು ತುಂಬಾ ಜಾಸ್ತಿ. ಆದ್ರಿಂದ ಯಾವತ್ತು ಲ್ಯಾಪ್ಟಾಪ್ ಬ್ಯಾಗ್ ಅಥವಾ ಸ್ಕೂಲ್ ಬ್ಯಾಗುಗಳನ್ನ ಬಿಗಿಯಾಗಿ ಹಾಕೊಳ್ಬೇಕು. ಇದರ ತುದಿ ನಿಮ್ಮ ಪೃಷ್ಠದ ಮೇಲ್ಭಾಗದಲ್ಲಿ ಬಂದು ಕೂರುವ ರೀತಿ, ಅಂದ್ರೆ ನಿಮ್ಮ ಹೈಟಿಗೆ ಸರಿಯಾದಂಥ ಬ್ಯಾಗನ್ನ ಹಾಕೊಳ್ಬೇಕು. ಹಾಗೇನೆ ಹಾಕುವಂತ ಪೊಸಿಷನ್ ಕೂಡ ಸರಿಯಾಗಿರ್ಬೇಕು. ಇದನ್ನ ರೀಪೊಸಿಷನ್ ಅಂತ ಹೇಳ್ತೀವಿ. ನಿಮ್ಮ ಪೊಸಿಷನ್ ಅನ್ನ ಸರಿಯಾಗಿ ನೋಡಿಕೊಳ್ಳುವಂಥದ್ದು. ಜೊತೆಗೆ ನೀವು ಇದನ್ನ ಮಾಡಿ ನೀವು ಯಾವಾಗ ಲ್ಯಾಪ್ಟಾಪ್ ಮುಂದೆ ಕೂರ್ತೀರಾ ಅಥವಾ ತುಂಬಾ ಹೊತ್ತು ಚೇರ್ ಮೇಲೆ ಕೂತಿದ್ದೀರಾ ಅಂತಂದ್ರೆ ಬೆನ್ನು ಹುರಿ ನೇರವಾಗಿರ್ಬೇಕು. ತುಂಬಾ ಜನಕ್ಕೆ ಬಗ್ಗಿ ಕೂರುವಂತಹ ಅಭ್ಯಾಸ ಇದೆ, ಅಥವಾ ಒಂದು ಕೈ ಗಲ್ಲಕ್ಕೆ ಕೊಟ್ಟು ಕೂರುವಂತಹ ಅಭ್ಯಾಸ ಇದೆ, ಇಲ್ಲ ಪೂರ್ತಿಯಾಗಿ ಮುಂದಕ್ಕೆ ಮಲಗಿ ಕೆಲಸ ಮಾಡುವ ಅಭ್ಯಾಸ ಇದೆ. ಯಾವತ್ತೂ ಕೂಡ ಕೂತು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬೆನ್ನು ಹುರಿ ನೇರವಾಗಿರ್ಬೇಕು. ಮತ್ತೆ ಪ್ರತಿ 40 ನಿಮಿಷಕ್ಕೆ ನೀವು ಕುಳಿತಿರುವಂತಹ ಜಾಗದಿಂದ ಎದ್ದು ಓಡಾಡಬೇಕು. ಆಗ ಏನಾಗುತ್ತೆ, ನಿಮಗೆ ಗೊತ್ತಿಲ್ಲದೆ ಅಥವಾ ಮರ್ತು ಹೋಗಿ ನಿಮ್ಮ ಬೆನ್ನಿನ ಪೊಸಿಷನ್ ಚೇಂಜ್ ಆಗಿದ್ರೆ 40 ನಿಮಿಷಕ್ಕೆ ವಾಪಸ್ ಬಂದು ಕೂತಾಗ ಮತ್ತೆ ನೆನಪಾಗುತ್ತೆ ನೀವು ನೇರವಾಗಿ ಕೂತ್ಕೊಳ್ಬೇಕು ಅಂತ. ಸೊ ಇದನ್ನ ರೀಪೊಸಿಷನ್ ಅಂತ ಹೇಳ್ತೀವಿ. ರೆಸ್ಟ್, ರಿಲ್ಯಾಕ್ಸ್ ಮತ್ತೆ ರೀಪೊಸಿಷನ್. ನಾಲ್ಕನೇ ಪಂಚಸೂತ್ರ ಅಂತ ಹೇಳಿದ್ರೆ ರುಟೀನ್, ಅಂದ್ರೆ ನಮ್ಮ ದಿನಚರಿ. ನೀವು ಏನಾದ್ರೂ ಡೆಸ್ಕ್ ವರ್ಕ್ ಮಾಡೋರಂತಾಗಿದ್ರೆ ಅಥವಾ IT ಕೆಲಸದಲ್ಲಿದ್ರೆ, ಈಗ ಹೆಚ್ಚಿನ ಸಮಯ ಕೂತ್ ಕೆಲಸ ಮಾಡೋರೇ ಜಾಸ್ತಿ. ಸೊ ಇಂಥವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬೆನ್ನನ್ನ ಆವಾಗವಾಗ ಸ್ಟ್ರೆಚ್ ಮಾಡುವಂಥದ್ದು. ನೋವು ಬರ್ಲಿ ಅಂತ ಕಾಯ್ಬೇಡಿ. ಬರೋದಕ್ಕಿಂತ ಮುಂಚೆನೆ ನಿಮ್ಮ ದಿನಚರಿಯಲ್ಲಿ ದಿವಸಕ್ಕೆ ಒಂದು 15ರಿಂದ 20 ನಿಮಿಷ ಬೆನ್ನಿನ ಸ್ನಾಯುವಿಗೆ ಕೆಲಸವನ್ನ ಕೊಡಿ. ಕೆಲಸ ಕೊಡೋದು ಅಂದ್ಕೂಡಲೇ ಇಲ್ಲ ನಾನು ಮನೆ ಕೆಲಸ ಮಾಡ್ತೀನಿ, ಬಟ್ಟೆ ತೊಳಿತೀನಿ, ಅಥವಾ ಸ್ಟೆಪ್ಸ್ ಹತ್ತಿ ಇಳಿತೀನಿ, ವಾಕಿಂಗ್ ಮಾಡ್ತೀನಿ, ಇದ್ಯಾವುದು ಕೂಡ ಸಾಕಾಗಲ್ಲ. ಯಾಕಂದ್ರೆ ಇದರಿಂದ ಬೆನ್ನಿನ ಸ್ನಾಯುಗಳಿಗೆ ಕೆಲಸ ಸಿಗೋದಿಲ್ಲ, ಬೇಕಾದ ರೀತಿಯ ಕೆಲಸ ಸಿಗೋದಿಲ್ಲ. ಆದ್ರಿಂದ ಬೆನ್ನಿಗೆ ಅಂತಾನೆ ಕೆಲವು ಎಕ್ಸಸೈಸ್ಗಳಿದಾವೆ, ಬೆನ್ನಿಗೆ ಅಂತಾನೆ ಕೆಲವು ಸ್ಟ್ರೆಚಿಂಗ್ಗಳಿದಾವೆ. ಇದನ್ನ ಪ್ರತಿದಿನ ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ತುಂಬಾ ಮುಖ್ಯ. ತುಂಬಾ ಕಷ್ಟ ಇರೋದಿಲ್ಲ ಇದು ಮಾಡೋದಕ್ಕೆ, ತುಂಬಾ ಸುಲಭವಾದ ಎಕ್ಸಸೈಸ್ಗಳು. 15ರಿಂದ 20 ನಿಮಿಷ ತಗೊಳುತ್ತೆ ಅಷ್ಟೇನೆ. ಇದನ್ನ ಮಾಡೋದ್ರಿಂದ ನೀವು ಶಸ್ತ್ರಚಿಕಿತ್ಸೆಯನ್ನ ತಡಿಬಹುದು. ಹಾಗೇನೆ ಬೆನ್ನಿನ ಮೂಳೆಗಳು, ನೀವು 60 ವರ್ಷ 70 ವರ್ಷ ಆದ್ರೂ ಕೂಡ ಬೆನ್ನೋವು ಬರಬಾರ್ದು, ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇವಾಗ್ಲೇ ನಿಮ್ಮ ದಿನಚರಿಯಲ್ಲಿ ಈ ಎಕ್ಸಸೈಸ್ಗಳನ್ನ ಅಳವಡಿಸ್ಕೊಂಡು ಪ್ರತಿದಿನ ಮಾಡಿ. ಹೇಗೆ ನಾವು ಊಟ ತಿಂಡಿ ಮಾಡ್ತೀವಿ ಹಾಗೇನೆ ಈ 15ರಿಂದ 20 ನಿಮಿಷ ಸ್ನಾಯುವಿನ ಸ್ಟ್ರೆಚಿಂಗ್ ಮಾಡುವಂಥದ್ದು ನಿಮ್ಮ ದಿನಚರಿಯಾಗಿರ್ಬೇಕು. ಇದು 4ನೇ ಪಂಚಸೂತ್ರ. ಕೊನೆಯದಾಗಿ ರಿಪೇರ್ ಅಂತ ಹೇಳ್ತೀವಿ ನಾವು. ರಿಪೇರ್ ಅಂದ್ರೆ ಏನು? ಈಗ ಸೊಂಟ ನೋವು ಬಂತು, ನೀವು ಯಾವುದೋ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರಿ, ಸ್ವಲ್ಪ ಡಿಸ್ಕಲ್ಲಿ ಬಲ್ಜ್ ಬಂದಿದೆ, ಅಥವಾ ಆಲ್ರೆಡಿ ನನ್ನ ಕಾಲಲ್ಲಿ ಎಳೆತ ಸಯಾಟಿಕ ತರದ ಪೇನ್ ಬಂದಿದೆ, ಏನ್ ಮಾಡ್ಬೇಕು ನಾನು? ಶಸ್ತ್ರಚಿಕಿತ್ಸೆ ಒಂದೇ ರಿಪೇರ್ ಅಲ್ಲ. ಯಾಕೆ ಅಂತಂದ್ರೆ ಶಸ್ತ್ರಚಿಕಿತ್ಸೆನೂ ಕೂಡ 100% ಅಲ್ಲ. ನೀವು ಏನೆಲ್ಲ ಅದರ ಮುಂಚೆ ಮಾಡಬೇಕು, ಏನು ಈ ಪಂಚಸೂತ್ರಗಳನ್ನ ಹೇಳ್ತಾ ಇದ್ದೀನಿ, ಶಸ್ತ್ರಚಿಕಿತ್ಸೆ ಆದ ನಂತರವೂ ನೀವು ಮಾಡಲೇಬೇಕು. ಯಾಕೆ ಅಂತಂದ್ರೆ ಒಂದು ಸಲ ಡಿಸ್ಕ್ ಬಲ್ಜ್ ಆಯ್ತು, ಒಂದು ಸಲ ಸೊಂಟ ನೋವು ಶುರು ಆಗಿದೆ ಅಂದ್ರೆ ಮತ್ತೆ ಬರುವ ಚಾನ್ಸಸ್ಗಳು 99% ಇದ್ದೇ ಇರುತ್ತೆ. ಆದ್ರಿಂದ ಯಾವ ತರ ರಿಪೇರ್ ಮಾಡ್ಕೊಳ್ಬಹುದು? ತುಂಬಾ ಸುಲಭ. ತುಂಬಾ ರೀತಿಯ ಪ್ಯಾಸಿವ್ ಟ್ರೀಟ್ಮೆಂಟ್ಗಳಂತ ಇದಾವೆ. ಬೆನ್ನಿಗೆ ಕಟಿಬಸ್ತಿ ಅಂತ ಮಾಡ್ತೀವಿ, ಅಥವಾ ಫಿಸಿಯೋಥೆರಪಿ ಅಂತ ಮಾಡ್ತೀವಿ, ಅಕ್ಯುಪಂಚರ್ ಅಂತ ಮಾಡ್ತೀವಿ. ಕೆಲವು ಹರ್ಬ್ಸ್ಗಳು, ಪೇನ್ ಕಿಲ್ಲರ್ಗಳು ನಮಗೆ ರೆಡಿಯಾಗಿ ಸಿಗುತ್ತೆ. ಸೊಂಟದಲ್ಲಿ ಏನಾದರೂ ಇನ್ಫ್ಲಮೇಷನ್ ಇತ್ತು, ನಾನು ಹೇಳಿದ ಹಾಗೆ ಈ ಸ್ನಾಯುಗಳ ಬಿಗಿತ ಇದ್ದಾಗ ಈ ಥರದ ಹರ್ಬ್ಸ್ಗಳು ಅಥವಾ ಆಂಟಿ ಇನ್ಫ್ಲಮೇಟರಿ ಹರ್ಬ್ಸ್, ಆಂಟಿ ಆಕ್ಸಿಡೆಂಟ್ ಹರ್ಬ್ಸ್, ಈ ಥರದನ್ನ ತಗೊಳ್ಳೋದ್ರಿಂದ ಏನಾದರೂ ಅಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜ್ಗಳಾಗಿದ್ರೆ ಅದರ ರಿಪೇರಿ ಬೇಗ ಆಗುತ್ತೆ. ಊಟದಲ್ಲಿ ಕೂಡ ನಮಗೆ ಎಷ್ಟೋ ಅನಾಲ್ಜೆಸಿಕ್ ಅಂದ್ರೆ ಪೇನ್ ಕಿಲ್ಲರ್ಗಳು ಸಿಗುತ್ತೆ. ಊಟದಲ್ಲಿ ಸಿಗುವಂತಹ ಆಂಟಿ ಇನ್ಫ್ಲಮೇಟರಿ ಒಮೆಗಾ 3 ಇರ್ಬೋದು,
ಜೊತೆಗೆ ವಿಟಮಿನ್ ಡಿ ಕಡಿಮೆ ಇದೆ ಅಂತಂದರೆ ಸಪ್ಲಿಮೆಂಟ್ಸನ್ನು ತಗೊಳ್ಳುವಂಥದ್ದು, ಕ್ಯಾಲ್ಶಿಯಂ ಕಡಿಮೆ ಇದೆ ಅಂತ ಹೇಳಿದರೆ ಸಪ್ಲಿಮೆಂಟ್ಗಳನ್ನು ತಗೊಳ್ಳುವಂಥದ್ದು. ಇದೆಲ್ಲ ನೆಗ್ಲೆಕ್ಟ್ ಮಾಡುವಂಥ ವಿಚಾರ ಅಲ್ಲ. ತುಂಬ ಜನ ಬೇರೆ ಬೇರೆ ಕಾಯಿಲೆಗಳು ಇರುತ್ತೆ, ಜೊತೆಗೆ ಯಾವುದೋ ಒಂದು ವಿಟಮಿನ್ ಕಡಿಮೆ ಇದೆ ಅಂದರೆ ನಂದು ಕಡಿಮೆ ಇದೆ, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದರೆ ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆ ಅಂತಂದರೆ ಇದರಿಂದ ಕೂಡ ಸೊಂಟ ನೋವು ತುಂಬ ಭಾರಿ ಪ್ರಮಾಣದಲ್ಲಿ ನಿಮಗೆ ತೊಂದರೆಯನ್ನ ಕೊಡುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ಈ ತರ ರಿಪೇರಿಗಳನ್ನ ಮಾಡಿಕೊಂಡು ಈ 5 ಪಂಚಸೂತ್ರಗಳನ್ನ ಪ್ರತಿಯೊಬ್ರು ಪಾಲನೆ ಮಾಡೋದ್ರಿಂದ ಚಿಕ್ಕದಾದ ಸೊಂಟ ನೋವನ್ನ ತುಂಬಾ ಭಾರಿ ಪ್ರಮಾಣ ಅಥವಾ ಆತಂಕಕಾರಿಯಾದ ಸೊಂಟ ನೋವಿನ ತನಕ ಹೋಗೋದನ್ನ ಮೊದಲೇ ತಡಿಬಹುದು. ಜೊತೆಗೆ ಶಸ್ತ್ರಚಿಕಿತ್ಸೆಯನ್ನ ಕೂಡ ತಡಿಬಹುದು. ಹಾಗೆ ನಿಮ್ಮ ಬೆನ್ನನ್ನ ಸ್ಟ್ರಾಂಗ್ ಮಾಡಿ ನಿಮ್ಮ ಕೆಲಸವನ್ನ ಇನ್ನೂ ಆರಾಮದಾಯಕವಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಥರದ ಇನ್ನೂ ಹೆಚ್ಚಿನ ಸುಲಭ ಸೂತ್ರಗಳನ್ನು ಅಥವಾ ಆರೋಗ್ಯ ಸಲಹೆಗಳನ್ನು ನಾವು ಲೈಫ್ ಎಟ್ ನೇಚರ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಕೊಡ್ತಾನೆ ಇರ್ತೀವಿ. ಆದ್ದರಿಂದ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ನೀವು ಕೂಡ ಲೈಕ್ ಮಾಡಿ, ನಿಮ್ಮ ಜೀವನದಲ್ಲಿ ಈ ಆರೋಗ್ಯ ಬದಲಾವಣೆಗಳನ್ನು ತಂದುಕೊಳ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.